ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. 12ಕ್ಕೂ ಹೆಚ್ಚು ಜನ ತನಿಖೆ ಮತ್ತು ನ್ಯಾಯಾಂಗ ಸರ್ಕಾರ ಒಪ್ಕೊಂಡಿಲ್ಲ ಸರ್, ಸರ್ಕಾರ ಒಪ್ಕೊಂಡಿಲ್ಲ. ಇರ್ಲಿ ಬಿಡ್ರಿ, ನಿಮ್ಗೆ ಅದಕ್ಕೆ ಬೇಕ್ರಿ? ಅಲ್ಲ ಮಾಡಿದ್ದಾರೆ. ನಾನು ಬೇಕಾದ್ರೆ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡ್ರಿ ವೆಂಕಟೇಶ್ ಅವರ ಕೇಳಿ. ಒಂದ್ ನಿಮಿಷ ನೋಡ್ರಿ, ಒಂದ್ ನಿಮಿಷ ವೆಂಕಟೇಶ್ ಅವರ ನಾನು ಸ್ಟೇಟ್ಮೆಂಟ್ ಕೇಳಿ. ರವಿ ಕೊಡ್ತೀನಿ, ಬೇಕಿದ್ರೆ ಮಾತಾಡಕ್ ಅನುಮತಿ ಕೊಟ್ಟವ್ರು ಏನ್ ಬೇಕಾದ್ ಮಾತಾಡ್ಲಿ. ಮಾತಾಡೋದು ನಿಮ್ಗೆ ಸರಿ ಅಂತ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಮಾತಾಡಕ್ ಆಮೇಲೆ ಅನುಮತಿ ಕೊಟ್ಟು ನೋಡಿ ಮಾತಾಡಬೇಡಿ. ಸರಿಯಪ್ಪ. ಮೊನ್ನೆ ಸಭಾಪತಿಗಳೇ, ಸರ್ಕಾರ ಒಪ್ಕೊಂಡೇನೆ ತನಿಖೆ ನಡೆಸೋದಕ್ಕೆ CODA SITಗೆ ತನಿಖೆ ಕೊಡ್ತು. ಒಪ್ಕೊಂಡೇನೆ ಹಗರಣ ನಡೆದಿರೋದು ನಿಜ ಅಂತ ಒಪ್ಕೊಂಡೇನೆ. ನಾನು ಅದಕ್ಕೆ ಬೇಕಿದ್ರೆ ಪೇಪರ್ ಸ್ಟೇಟ್ಮೆಂಟು ಕೊಡ್ತೀನಿ. ಮುಖ್ಯಮಂತ್ರಿಗಳೇ ಕೊಟ್ಟಿರುವಂಥ ಹೇಳಿಕೆಯ ಪ್ರತಿಯೂ ಕೂಡ ಇದೆ, ಗೃಹ ಸಚಿವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರತಿ ಇದೆ. ನಾನು ಬೇಕಾದ್ರೆ ಆ ಪ್ರತಿಯನ್ನು ಕೊಡ್ತೀನಿ. ನಾನು ಒಪ್ಕೊಂಡೇನೆ SIT ತನಿಖೆ ಕೊಟ್ಟರು. ಇದು ಯಾಕೆ ಗಂಭೀರ ಅಂತ ಹೇಳ್ತೀನಿ ಅಂದರೆ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಅನ್ನೋದು ಒಂದು ಬಹಳ ದೊಡ್ಡ ವಿಷಯ. ನಾವೆಲ್ಲ ಕೆಲವು ಭ್ರಷ್ಟ ಅಧಿಕಾರಿಗಳು ಬಂದಾಗ ಆ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಪರ್ಸೆಂಟೇಜ್ ಮಾತಾಡ್ತಿದ್ದನ್ನು ಕೇಳ್ತಾ ಇದ್ವಿ. ಸರ್ಕಾರಗಳ ಬಗ್ಗೆ ಪರ್ಸೆಂಟೇಜ್ನ ಆರೋಪ ಮಾಡ್ತಿದ್ದನ್ನು ಕೇಳ್ತಾ ಇದ್ವಿ. ಅದು ಮಂತ್ರಿಗಳ ಬಗ್ಗೆ ಪರ್ಸೆಂಟೇಜ್ನ ಆರೋಪ ಮಾಡ್ತಿದ್ದನ್ನು ಕೇಳ್ತಾ ಇದ್ವಿ. ಆದರೆ ಇಲ್ಲಿ ಈ ಹಗರಣ ಮಾಡಿರೋರಿಗೆ ಪರ್ಸೆಂಟೇಜ್ ಮೇಲೆ ನಂಬಿಕೆ ಇಲ್ಲ. ಏನಿದ್ರು ನುಂಗಿದ್ರು ಇಡಿಯಾಗೇ ನುಂಗಬೇಕು ಅಂತ ತೀರ್ಮಾನ ಮಾಡಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಯೋಜನೆ ತಯಾರಿಸಿ, ಹೇಗೆ ನುಂಗಬೇಕು, ಹೇಗೆ ನುಂಗಿದ್ರೆ ನಾವು ದಕ್ಕಿಸ್ಕೊಳ್ಬೋದು ಅಂತ ಒಂದು ಯೋಜನೆ ತಯಾರಿಸಿ 12ಕ್ಕೂ ಹೆಚ್ಚು ಜನ ತನಿಖೆ ಮತ್ತು ನ್ಯಾಯಾಂಗ. ಸರ್ಕಾರ ಒಪ್ಕೊಂಡಿಲ್ಲ ಸರ್, ಸರ್ಕಾರ ಒಪ್ಕೊಂಡಿಲ್ಲ. ಇರ್ಲಿ ಬಿಡ್ರಿ, ನಿಮ್ಗೆ ಅದಕ್ಕೆ ಬೇಕ್ರಿ? ಅಲ್ಲ ಮಾಡಿದ್ದಾರೆ. ನಾನು ಬೇಕಾದ್ರೆ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡ್ರಿ ವೆಂಕಟೇಶ್ ಅವರ ಕೇಳಿ. ಒಂದ್ ನಿಮಿಷ ನೋಡ್ರಿ, ಒಂದ್ ನಿಮಿಷ ವೆಂಕಟೇಶ್ ಅವರ ನಾನು ಸ್ಟೇಟ್ಮೆಂಟ್ ಕೇಳಿ. ರವಿ ಕೊಡ್ತೀನಿ, ಬೇಕಿದ್ರೆ ಮಾತಾಡಕ್ ಅನುಮತಿ ಕೊಟ್ಟವ್ರು ಏನ್ ಬೇಕಾದ್ ಮಾತಾಡ್ಲಿ. ಮಾತಾಡೋದು ನಿಮ್ಗೆ ಸರಿ ಅಂತ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಮಾತಾಡಕ್ ಆಮೇಲೆ ಅನುಮತಿ ಕೊಟ್ಟು ನೋಡಿ ಮಾತಾಡಬೇಡಿ. ಸರಿಯಪ್ಪ. ಮೊನ್ನೆ ಸಭಾಪತಿಗಳೇ, ಸರ್ಕಾರ ಒಪ್ಕೊಂಡೇನೆ ತನಿಖೆ ನಡೆಸೋದಕ್ಕೆ CODA SITಗೆ ತನಿಖೆ ಕೊಡ್ತು. ಒಪ್ಕೊಂಡೇನೆ ಹಗರಣ ನಡೆದಿರೋದು ನಿಜ ಅಂತ ಒಪ್ಕೊಂಡೇನೆ. ನಾನು ಅದಕ್ಕೆ ಬೇಕಿದ್ರೆ ಪೇಪರ್ ಸ್ಟೇಟ್ಮೆಂಟು ಕೊಡ್ತೀನಿ. ಮುಖ್ಯಮಂತ್ರಿಗಳೇ ಕೊಟ್ಟಿರುವಂಥ ಹೇಳಿಕೆಯ ಪ್ರತಿಯೂ ಕೂಡ ಇದೆ, ಗೃಹ ಸಚಿವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರತಿ ಇದೆ. ನಾನು ಬೇಕಾದ್ರೆ ಆ ಪ್ರತಿಯನ್ನು ಕೊಡ್ತೀನಿ. ನಾನು ಒಪ್ಕೊಂಡೇನೆ SIT ತನಿಖೆ ಕೊಟ್ಟರು. ಇದು ಯಾಕೆ ಗಂಭೀರ ಅಂತ ಹೇಳ್ತೀನಿ ಅಂದರೆ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಅನ್ನೋದು ಒಂದು ಬಹಳ ದೊಡ್ಡ ವಿಷಯ. ನಾವೆಲ್ಲ ಕೆಲವು ಭ್ರಷ್ಟ ಅಧಿಕಾರಿಗಳು ಬಂದಾಗ ಆ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಪರ್ಸೆಂಟೇಜ್ ಮಾತಾಡ್ತಿದ್ದನ್ನು ಕೇಳ್ತಾ ಇದ್ವಿ. ಸರ್ಕಾರಗಳ ಬಗ್ಗೆ ಪರ್ಸೆಂಟೇಜ್ನ ಆರೋಪ ಮಾಡ್ತಿದ್ದನ್ನು ಕೇಳ್ತಾ ಇದ್ವಿ. ಅದು ಮಂತ್ರಿಗಳ ಬಗ್ಗೆ ಪರ್ಸೆಂಟೇಜ್ನ ಆರೋಪ ಮಾಡ್ತಿದ್ದನ್ನು ಕೇಳ್ತಾ ಇದ್ವಿ. ಆದರೆ ಇಲ್ಲಿ ಈ ಹಗರಣ ಮಾಡಿರೋರಿಗೆ ಪರ್ಸೆಂಟೇಜ್ ಮೇಲೆ ನಂಬಿಕೆ ಇಲ್ಲ. ಏನಿದ್ರು ನುಂಗಿದ್ರು ಇಡಿಯಾಗೇ ನುಂಗಬೇಕು ಅಂತ ತೀರ್ಮಾನ ಮಾಡಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಯೋಜನೆ ತಯಾರಿಸಿ, ಹೇಗೆ ನುಂಗಬೇಕು, ಹೇಗೆ ನುಂಗಿದ್ರೆ ನಾವು ದಕ್ಕಿಸ್ಕೊಳ್ಬೋದು ಅಂತ ಒಂದು ಯೋಜನೆ ತಯಾರಿಸಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. 12ಕ್ಕೂ ಹೆಚ್ಚು ಜನ ತನಿಖೆ ಮತ್ತು ನ್ಯಾಯಾಂಗ. ಸರ್ಕಾರ ಒಪ್ಕೊಂಡಿಲ್ಲ ಸರ್, ಸರ್ಕಾರ ಒಪ್ಕೊಂಡಿಲ್ಲ. ಇರ್ಲಿ ಬಿಡ್ರಿ, ನಿಮ್ಗೆ ಅದಕ್ಕೆ ಬೇಕ್ರಿ? ಅಲ್ಲ ಮಾಡಿದ್ದಾರೆ. ನಾನು ಬೇಕಾದ್ರೆ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡ್ರಿ ವೆಂಕಟೇಶ್ ಅವರ ಕೇಳಿ. ಒಂದ್ ನಿಮಿಷ ನೋಡ್ರಿ, ಒಂದ್ ನಿಮಿಷ ವೆಂಕಟೇಶ್ ಅವರ ನಾನು ಸ್ಟೇಟ್ಮೆಂಟ್ ಕೇಳಿ. ರವಿ ಕೊಡ್ತೀನಿ, ಬೇಕಿದ್ರೆ ಮಾತಾಡಕ್ ಅನುಮತಿ ಕೊಟ್ಟವ್ರು ಏನ್ ಬೇಕಾದ್ ಮಾತಾಡ್ಲಿ. ಮಾತಾಡೋದು ನಿಮ್ಗೆ ಸರಿ ಅಂತ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಮಾತಾಡಕ್ ಆಮೇಲೆ ಅನುಮತಿ ಕೊಟ್ಟು ನೋಡಿ ಮಾತಾಡಬೇಡಿ. ಸರಿಯಪ್ಪ. ಮೊನ್ನೆ ಸಭಾಪತಿಗಳೇ, ಸರ್ಕಾರ ಒಪ್ಕೊಂಡೇನೆ
ತನಿಖೆ ನಡೆಸೋದಕ್ಕೆ CODA SITಗೆ ತನಿಖೆ ಕೊಡ್ತದೆ, ಒಪ್ಕೊಂಡೇನೆ. ಹಗರಣ ನಡೆದಿರೋದು ನಿಜ ಅಂತ ಒಪ್ಕೊಂಡೇನೆ. ನಾನು ಅದಕ್ಕೆ ಬೇಕಿದ್ರೆ ಪೇಪರ್ ಸ್ಟೇಟ್ಮೆಂಟು ಕೊಡ್ತೀನಿ. ಮುಖ್ಯಮಂತ್ರಿಗಳೇ ಕೊಟ್ಟಿರುವಂಥ ಹೇಳಿಕೆಯ ಪ್ರತಿಯೂ ಕೂಡ ಇದೆ, ಗೃಹ ಸಚಿವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರತಿ ಇದೆ. ನಾನು ಬೇಕಾದ್ರೆ ಆ ಪ್ರತಿಯನ್ನು ಕೊಡ್ತೀನಿ. ನಾನು ಒಪ್ಕೊಂಡೇನೆ SIT ತನಿಖೆ ಕೊಟ್ಟರು. ಇದು ಯಾಕೆ ಗಂಭೀರ ಅಂತ ಹೇಳ್ತೀನಿ ಅಂದರೆ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಅನ್ನೋದು ಒಂದು ಭಾಳ ದೊಡ್ಡ ವಿಷಯ. ನಾವೆಲ್ಲ ಕೆಲವು ಭ್ರಷ್ಟ ಅಧಿಕಾರಿಗಳು ಬಂದಾಗ ಆ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಪರ್ಸೆಂಟೇಜ್ ಮಾತಾಡ್ತಿದ್ದನ್ನು ಕೇಳ್ತಾ ಇದ್ವಿ. ಸರ್ಕಾರಗಳ ಬಗ್ಗೆ ಪರ್ಸೆಂಟೇಜ್ನ ಆರೋಪ ಮಾಡ್ತಿದ್ದನ್ನು ಕೇಳ್ತಾ ಇದ್ವಿ. ಅದು ಮಂತ್ರಿಗಳ ಬಗ್ಗೆ ಪರ್ಸೆಂಟೇಜ್ನ ಆರೋಪ ಮಾಡ್ತಿದ್ದನ್ನು ಕೇಳ್ತಾ ಇದ್ವಿ. ಆದರೆ ಇಲ್ಲಿ ಈ ಹಗರಣ ಮಾಡಿರೋರಿಗೆ ಪರ್ಸೆಂಟೇಜ್ ಮೇಲೆ ನಂಬಿಕೆ ಇಲ್ಲ. ಏನಿದ್ರು ನುಂಗಿದ್ರು ಇಡಿಯಾಗೇ ನುಂಗಬೇಕು ಅಂತ ತೀರ್ಮಾನ ಮಾಡಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಯೋಜನೆ ತಯಾರಿಸಿ, ಹೇಗೆ ನುಂಗಬೇಕು, ಹೇಗೆ ನುಂಗಿದ್ರೆ ನಾವು ದಕ್ಕಿಸ್ಕೊಳ್ಬೋದು ಅಂತ ಒಂದು ಯೋಜನೆ ತಯಾರಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.